ನಮಸ್ಕಾರ. ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ದತ್ತರಾಜ್ ಪಡುಕೋಣೆ. ಅಲ್ಲೆಲ್ಲೋ 400-500 ಕಿಲೋಮೀಟರ್ ದೂರದಲ್ಲಿ ಯಾವುದೋ ಒಂದು ಹಳ್ಳಿಗಾಡಲ್ಲಿ ಕೂತಿರ್ತಕ್ಕಂಥ, ಅದು ಮನೆ ಈಗಲೋ ಆಗ್ಲೋ ಅಂತ ಹೇಳಿ ಬೀಳುವಂತಹ ಸಿಚುವೇಶನ್ನಲ್ಲಿರುವಂತಹ ಜಾಗದಲ್ಲಿ ಕೂತ್ಕೊಂಡು ತನ್ನ ಮಗನಿಗಾಗಿ ಪೊಲೀಸ್ ಇಲಾಖೆಯಲ್ಲಿ ಕೂತ್ಕೊಂಡು ಆತ ಕೆಲಸ ಮಾಡ್ತಾ ಇರ್ತಾನೆ. ಪ್ರತಿ ದಿವಸ ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥ ಟೈಮಲ್ಲಿ ದೂರದಿಂದ ತಾಯಿ ಒಂದು ದಿವಸಕ್ಕೊಂದ್ಸಲಿ ಫೋನ್ ಮಾಡಿದ್ರೆ ಮಗ ಎಲ್ಲೋ ಬೇಜಾರು ಮಾಡ್ಕೊಂತಾನೆ ಏನೋ, ನನಗಿರುವಂತಹ ಕಾಯಿಲೆಯನ್ನು ಹೇಳ್ಕೊಂಡ್ರೆ ಅವನೆಲ್ಲಾದರೂ ಹತ್ತು ಕರೆದು ಓಡೋಡ್ ಬರ್ತಾನೆ ಏನೋ, ಯಾವುದೇ ಕಾರಣಕ್ಕೂ ಕೂಡ ನನಗಿರೋ ಕಾಯಿಲೆ ಅಥವಾ ಇನ್ನೊಂದು ನನಗೆ ಇಲ್ಲಿರುವಂತಹ ಟ್ಯಾಬ್ಲೆಟ್ಸ್ಗಳಿಲ್ಲ ಅಥವಾ ಮಾತ್ರೆಗಳನ್ನು ತಿನ್ನೋಕ್ಕೆ ನನಗೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಅವನ ಕಣ್ಣಲ್ಲಿ ನೀರು ಹಾಕಿಬಿಡ್ತಾನೆ ಏನೋ. ಈ ಕೊನೆಗಾಲದಲ್ಲಾರು ಅವನನ್ನು ನೋಡಿಕೊಂಡು ಅವನಿಂದ ಆರೈಕೆಯನ್ನು ಮಾಡ್ಕೊಂಡು ಜೀವ ಬಿಡೋಣ ಅಂತ ಹೇಳಿ ಕಾದು ಕೂತಿರ್ತಕ್ಕಂಥ ತಾಯಿ. ಆದರೆ ಮಗ ಒಂದು 10 ವರ್ಷ ಮಾಡ್ಕೊಂಡು ಬೆಂಗಳೂರು ಸಿಟಿನ ಬಿಟ್ಟು ಅಥವಾ ಬೇರೆ ಸಿಟಿಗಳನ್ನು ಬಿಟ್ಟು ತನ್ನ ಕೆಲಸವನ್ನು ಊರಲ್ಲಿ ಹಾಕ್ಕೊಂಡು ಪೊಲೀಸ್ ಇಲಾಖೆಯಿಂದ ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಮಾಡ್ತಾ ಇದ್ರೆ ಅದನ್ನು ನೇರವಾಗಿ ಊರಿಗೆ ಹಾಕ್ಕೊಂಡು ತಾಯಿನ ನೋಡಿಕೊಂಡು ಆರಾಮಾಗಿರೋಣ ಅಥವಾ ತಂದೆನ ನೋಡ್ಕೊಂಡು ಆರಾಮಾಗಿರೋಣ ಅಂಥೇಳಿ ಯೋಜನೆ ಹಾಕ್ಕೊಂಡಿರ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಾಗಲ್ಲ. ಹೀಗೆ ತಾಯಿನ ನೋಡಬೇಕು ಅಂತ ಮಗನ್ನ ನೋಡಬೇಕು ಹಪಹಪಿ ಇರುತ್ತಲ್ಲ, ಜಾಸ್ತಿನೇ ಆಗಿ ತಾಯಿ ಊರಲ್ಲಿ ಕೊರ್ಕೊಂಡು ಇರೋ ಕಾಯಿಲೆನೂ ಜಾಸ್ತಿ ಮಾಡ್ಕೊಂಡು ಹಾಗೆ ಕೂತಿರ್ತಾಳೆ. ಹಿಂಗೆ ಕೂತಿದ್ದ ಸಂದರ್ಭದಲ್ಲಿ ಈಗ ಮಗನಾದ್ನವನು ಪ್ರತಿ ದಿವಸವೂ ಕೂಡ ಏನು ಮಾಡೋದು, ಎತ್ತ ಮಾಡೋದು ಅಥವಾ ತನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೋಗ್ಬಿಡೋದ, ಇರುವಂತಹ ಕೆಲಸ ಇಲ್ಲಿ ಏನು ಮೈಗೆ ಹಾಕೊಂಡಿರ್ತಕ್ಕಂಥ ಕಾಕಿನ ಬಿಚ್ಚಿಬಿಟ್ಟು ನೇರವಾಗಿ ಕೆಲಸನೂ ಬೇಡ ಏನೂ ಬೇಡ, ನೇರವಾಗಿ ಹೋಗಿ ತಾಯಿನ ನೋಡಿಕೊಂಡು ಅಲ್ಲೇ ಇದು ಬಿಡೋಣ ಅನ್ನೋ ಲೆಕ್ಕಾಚಾರಕ್ಕೆ ಮಗ ಬಂದಿರ್ತಾನೆ. ಆತನ ಮಾನಸಿಕ ಸ್ಥಿತಿಯೂ ಕೂಡ ಅದೇ ರೀತಿಯಾಗಿ ಆಗಿರುತ್ತೆ. ಆದರೆ ಇಲ್ಲಿ ಆತ ಏನು ಮಾಡೋದು, ಮುಂದಿನ ದಿನಗಳಲ್ಲಿ ತಾಯಿ ಜೊತೆ ಇದ್ದರೆ ಆರಾಮಾಗಿರ್ಬೋದು, ತಾಯಿನ ನೋಡ್ಕೊಂಡಾಗುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡ್ಕೊಂಡು ಕರ್ನಾಟಕ ಸ್ಟೇಟ್ ಪೊಲೀಸ್ ಏನು ಆ ಒಂದು ವೆಬ್ಸೈಟ್ ಏನಿದೆ ಅಲ್ಲಿಗೆ ನೇರವಾಗಿ ಒಂದು ಅಪ್ಲಿಕೇಶನ್ ಹಾಕ್ತಾನೆ. ಸ್ವಾಮಿ, ಇಲ್ಲಿ ನಾನು ಒಂದು 7-8 ವರ್ಷದಿಂದನೂ ಕೂಡ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೆ, ಬೆಂಗಳೂರು ಸಿಟಿಯಲ್ಲೇ ಮಾಡ್ತಾ ಇದ್ದೀನಿ ಅಥವಾ ಬೇರೆ ಭಾಗದಲ್ಲೇ ಮಾಡ್ತಾ ಇದ್ದೀನಿ, ನನ್ನೂರು ಇದು, ನಾ ಡಿಸ್ಟಿಕ್ಗೆ ಅಂದರೆ ನನ್ನ ಊರು ಯಾವ ಡಿಸ್ಟಿಕ್ ಬರುತ್ತೆ ಆ ಡಿಸ್ಟಿಕ್ಗೆ ಇಲ್ಲಿಂದ ಟ್ರಾನ್ಸ್ಫರ್ ವರ್ಗಾವಣೆ, ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಮಾಡಿ ಅಂತ ಹೇಳಿ ಕೇಳ್ಕೊಂಡು ಒಂದು ಅರ್ಜಿಯನ್ನು ಹಾಕ್ಕಂತಾನೆ. ಆ ಅರ್ಜಿ ಹಾಕ್ಕಂತ ಇದ್ದಂತೆ ಅಲ್ಲಿ ಪೊಲೀಸ್ನವರು ಅಥವಾ ಪೊಲೀಸ್ ಅಧಿಕಾರಿಗಳು, ಮೇಲ್ಗಡೆ ಇರ್ತಕ್ಕಂಥ ಅಧಿಕಾರಿಗಳು ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡುವಂತಹ ಕೆಲಸವನ್ನು ಮಾಡಬೇಕು. ಇವರಿಗೆ ಇರ್ತಕ್ಕಂಥ ರಿಯಲ್ ಸಮಸ್ಯೆಗಳೇನು, ಈ ಸಿಬ್ಬಂದಿಗಳು PC ಇಂದ ಹಿಡಿದು ASIವರೆಗೂ ಕೂಡ ಯಾವ್ಯಾವ ರೀತಿಯ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳಿರೋದು ಹೌದಾ, ಕೌಟುಂಬಿಕ ಸಮಸ್ಯೆ ಅಥವಾ ಇನ್ಯಾವುದಾದ್ರು ಆರೋಗ್ಯ ಸಮಸ್ಯೆಗಳು, ಇದ್ಯಾವುದಾದ್ರು ಸಮಸ್ಯೆಗಳಿದ್ದಾವ ಏನು ಎತ್ತ ಅಂತ ಹೇಳಿ ನೋಡಿಕೊಂಡು ಅದನ್ನು ರಿಯಲ್ ಆಗಿ ಪರಿಗಣಿಸಿ ಅದನ್ನು ಕರ್ಕೊಂಡು ಹೋಗಿ ಅವ್ರನ್ನ ನೇರವಾಗಿ ಆ ಒಂದು ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಆದರೆ ಈ ತನಕನೂ ಕೂಡ 2020 ಹಿಡಿದು 20ರಿಂದ ಹಿಡಿದು 2026 ಇಲ್ಲಿಯ ತನಕ ಕೂಡ 2000ದಷ್ಟು ಅರ್ಜಿಗಳನ್ನು ಈಗಾಗಲೇ ಪೊಲೀಸ್ C ಗ್ರೂಪ್ನ ನೌಕರರು ಯಾರಿದ್ದಾರೆ, PC ಇಂದ ಹಿಡಿದು ASIವರೆಗೂ ಕೂಡ ಇದನ್ನು ಕಳಿಸುವಂಥದ್ದು KSP ಆ್ಯಪ್ನಲ್ಲಿ ಅರ್ಜಿಯನ್ನು ಹಾಕುವಂತಹ ಕೆಲಸಗಳು ಮಾಡಿದ್ದಾರೆ. ಆದರೆ ಅದರಲ್ಲಿ ಕೇವಲ 250ರಷ್ಟೇ ಇಲ್ಲಿ ವರ್ಗಾವಣೆ ಆಗಿರ್ತಕ್ಕಂಥದ್ದು ಆಗಿದೆ. ಇಲ್ಲಿ ಸಮಸ್ಯೆಗಳು 108 ಇದ್ದಾವೆ. ತಂದೆ ತಾಯಿ ವಿಚಾರ ಅಷ್ಟೇ ಅಲ್ಲ, ಗಂಡ ಹೆಂಡತಿ ವಿಚಾರಗಳು ಇರ್ತವೆ. ಹೆಂಡತಿ ಆದವಳು ಊರಲ್ಲೇ ಇರ್ತಾಳೆ, ಇಲ್ಲೂ ಕೂಡ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಮನೆಯಲ್ಲಿ ಇಲ್ಲಿ ಯಜಮಾನನಾದವನು ಅಂದರೆ ಪೊಲೀಸ್ ಕೆಲಸವನ್ನು ಮಾಡ್ಕೊಂಡಿದ್ದಂಥವನು ಇಲ್ಲೇ ಒಂದು ಯಾವುದೋ ಒಂದು ತನ್ನ ತಂದೆ ಆದಂಥ ರೀತಿಯಲ್ಲಿ ಒಂದು ಮನೆಯನ್ನು ಮಾಡಿಕೊಂಡು ಅಥವಾ ಕ್ವಾರ್ಟರ್ಸ್ನಲ್ಲಿ ಇದ್ಕೊಂಡು ಜೀವನವನ್ನು ಮಾಡ್ತಾ ಇರ್ತಾನೆ. ಹೆಂಡತಿನ ಕರ್ಕೊಂಡು ಬಂದರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ, ಅಥವಾ ಮಕ್ಕಳನ್ನ ಕರ್ಕೊಂಡು ಬಂದರೆ ಎಜುಕೇಷನ್ ಸಮಸ್ಯೆಗಳಾಗ್ತವೆ, ಅಥವಾ ಇಲ್ಲಿ ಕರ್ಕೊಂಡು ಬಂದರೆ ಮಿನಿಮಮ್ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ 1 ಲಕ್ಷದಿಂದ 2 ಲಕ್ಷ ಅಮೌಂಟ್ಗಳು ಈ ನರ್ಸರಿಗಳಿರ್ಬೋದು ಅಥವಾ UKG LKG ಅಥವಾ 1ರಿಂದ 10ನೇ ಕ್ಲಾಸ್ವರೆಗೆ ಹೋಗಬೇಕು ಅಂತ ಹೇಳಿದ್ರೆ ಇವರಿಗೆ ಬರುವಂಥ ಸಂಬಳಗಳು ಸಾಕಾಗಲ್ಲ. ಪೊಲೀಸ್ನವರು ತುಂಬ ಅಂದರೆ PC ಇಂದ ಹಿಡಿದು ASIವರೆಗೆ ಸಾಕಷ್ಟು ಸಮಸ್ಯೆಗಳಿರ್ತವೆ. ಈ ASI ಆಗ್ತಾ ಇದ್ದಂಗೆ ಆರೋಗ್ಯದ ಸಮಸ್ಯೆ, PC ಇದ್ದಾಗ ಮನೆಯವರ ಸಮಸ್ಯೆ, ಅದಾದ ಮೇಲೆ ಹೆಡ್ ಕಾನ್ಸ್ಟೇಬಲ್ ಆದಂತಹ ಸಂದರ್ಭದಲ್ಲಿ ಹೆಂಡತಿ ಮಕ್ಕಳು ಮತ್ತು ತಂದೆ, ವಯೋವೃದ್ಧ ತಂದೆಗಳೇನಿರ್ತಾರೆ, ತಂದೆ ತಾಯಿಯವರು ಯಾರಿರ್ತಾರೆ ಅವರ ಬಗ್ಗೆ ಸಮಸ್ಯೆಗಳು, ಅಥವಾ ಅವರು ಏನಾದರೂ ಆರೋಗ್ಯ ಹೆಂಗಾಯ್ತೋ ಏನೋ ಇಲ್ಲಿ ಡ್ಯೂಟಿ ಮಾಡ್ತಾನೆ ಇರ್ತಾನೆ.
ಆದರೆ ಯೋಚನೆಗಳೆಲ್ಲ ಊರಲ್ಲಿರುತ್ತೆ. ಇಂಥ ಯೋಚನೆ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಅರ್ಜಿಯನ್ನು ಹಾಕುವಂಥದ್ದು, ಇಲ್ಲಿಂದ ಟ್ರಾನ್ಸ್ಫರ್ ಕೊಟ್ಬಿಡಿ ಸ್ವಾಮಿ ಅಂತೇಳಿ ಹೇಳಿ ಕೇಳ್ಕೊಂಡ್ರೆ 10 ಬಾರಿ DG ಆಫೀಸ್ಗೆ ಓಡಾಡಿ ಚಪ್ಪಲಿ ಸವಿತು ಶೂ ಸಮಿತು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲೂ ಸಮಸ್ಯೆಗಳು ಬಗೆಹರಿದಾಗೆ ಕಾಣಿಸಲ್ಲ. ಈಗಲೂ ಕೂಡ ಸಾಕಷ್ಟು ಜನ ನೋವನ್ನು ಹೇಳ್ಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ತಂದೆ ಅಂದರೆ ನೇರವಾಗಿ ಪೊಲೀಸ್ ಇಲಾಖೆಯಲ್ಲಿ ಇಟ್ಕೊಂಡು ಎದುರುಗಡೆ ಬಂದು ಮಾಧ್ಯಮದಲ್ಲಿ ಮಾತಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರ ಅಲ್ಲಿದ್ದಂತಹ ತಂದೆ ತಾಯಿಯವರು ಈ ನೋವನ್ನು ಯಾವ ರೀತಿಯಾಗಿ ಹೇಳ್ಕೊಂಡ್ರು ಅನ್ನೋದನ್ನ ಜಸ್ಟ್ ನೀವು ನೋಡ್ಕೊಂಡು ಬನ್ನಿ. ನಮಸ್ಕಾರ ಸರ್, ನಾವು ಬಿಜಾಪುರ ಜಿಲ್ಲಾದವರು. ನಮ್ಮ ಮಗ ಪೊಲೀಸ್ ನೌಕರಿ ಮಾಡ್ಲಿಕ್ಕತ್ತು 11 ವರ್ಷ ಚಾಲು ಐತ್ರಿ. ಟ್ರಾನ್ಸ್ಫರ್ ಏನ ಕೊಡಲಾಗ್ಯಾರ್ರಿ. ನಮ್ಮ ಮಕ್ಕಳು ಅಂಥದ್ದು ಏನು ತಪ್ಪು ಮಾಡ್ಯಾರ್ರಿ. ನಮ್ಗೆ ಏನ್ರಿ ಇದು ಆರಾಮ್ ತೆಪ್ಪರ ನೋಡೋರು ಯಾರು ದಿಕ್ಕಿಲ್ರಿ. ನಮ್ಗೆ ಏನಾರ ನೀವು ಟ್ರಾನ್ಸ್ಫರ್ ಕೊಡ್ಲಿಲ್ಲ ಅಂದ್ರೆ ನಾವು ಇಲ್ಲೇ ಇಸ ಕೊಡ್ಸಾಯ್ತೇವು. ನೀವು ಅಲ್ಲೇ ನಮ್ಮ ಮಕ್ಕಳಿಗೆ ಅಲ್ಲೇ ದುಡಿಸ್ಬೋರಿ. ಮತ್ತು ಮುಂದೆ ನಮ್ಗೆ ಯಾರು ಮತ್ತೊಬ್ರು ಇದ್ರೆ ನೋಡ್ತಾರ್ರಿ. ಇರ್ಲಿಕ್ಕೆ ಅವ್ರು ಒಬ್ಬರೇ ಯಾರು ನೋಡೋರು ದಿಕ್ಕಿಲ್ರಿ. ನಮ್ಗೆ ಆದಷ್ಟು ಟ್ರಾನ್ಸ್ಫರ್ ಕೊಟ್ರೆ ನಮ್ಗೆ ನೋಡ್ತಾರ್ರಿ. ನಾವು ಇಲ್ಲೇ ಇಲ್ಲಿ ಬಿದ್ದು ಒದ್ದಾಡಿ ಸಾಯ್ಬೇಕಾಗ್ತದ್ರಿ ನಾವು. ನೋಡ್ರಿ 10 ವರ್ಷ ನಮಸ್ಕಾರ ರೀ. ಮತ್ತು ಈಗ ನಮಗ ಅಂತೂ ಅಲ್ಲಿ ದೂರ ಡ್ಯೂಟಿ ಮಾಡ್ತಾನೆ ರೀ. ನಮಗಂತೂ ನೋಡೋರು ಯಾರು ಇಲ್ಲ, ಏನಿಲ್ಲ. ಮೊದಲು 3 ವರ್ಷ ಕೊಡ್ತಾನ್ರಿ. ಅದು ಟ್ರಾನ್ಸ್ಫರ್ 3 ವರ್ಷ ಆಗಣ ಕೊಡ್ತಾನ್ರಿ, ಅದೂ ಇಲ್ಲ. ಆ್ಯಂಡ್ ಮತ್ತು ಮುಂದೆ ಇರೋದಿಲ್ಲ. ಇಲ್ಲಿ 5 ವರ್ಷಕ್ಕೆ ಕೊಡ್ತಾಂದ್ರು, 5 ವರ್ಷಿಗೂ ಕೊಡಲಿಲ್ಲ ರೀ. ಆ್ಯಂಡ್ ಮುಂದೆ 7 ವರ್ಷಕ್ಕೆ ಕೊಡ್ತಾಂದ್ರಿ, 7 ವರ್ಷಿಗೂ ಕೊಡಲಿಲ್ಲ. ಆ್ಯಂಡ್ 7 ವರ್ಷಕ್ಕೆ ಕೊಡ್ಲಾರ ಬಿಟ್ಟಾಗ ಮತ್ತೆ 10 ವರ್ಷ ಅಂದರು, 10 ವರ್ಷಿಗೂ ಕೊಟ್ಟಿಲ್ರಿ. ನಮಗೆ ನೋಡೋರು ಯಾರು ಇಲ್ಲ, ಏನಿಲ್ಲ. ನಮಗಂತೂ ಕೈಕಾಲು ಹಿಡಿದವ್ರಿ. ನಮಗೆ ಹೇಳೋದಾಗಲ್ಲ, ಕುಂಡ್ರೋದಾಗಂಗಿಲ್ಲ. ನಮ್ಮ ದವಾಖಾನೆ ಒಯ್ಯೋರ್ನು ಯಾರು ಇಲ್ರಿ. ನೋಡಿದ್ರಲ್ಲ, ಏಜ್ ಆಗಿರ್ತಕ್ಕಂಥ ತಂದೆ ತಾಯಿ ಅವರಿಗೆ ಮಗನನ್ನು ನೋಡಲೇಬೇಕು. ತಮಗಿರುವಂತಹ ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸೋಕ್ಕಾಗಿಲ್ಲ ಅಂತ ಹೇಳಿದ್ರು ಕೂಡ ಕೊನೆಗಾಲದಲ್ಲಿ ಮಗ ನನ್ನನ್ನು ನೋಡ್ಕೊಂಡಿದ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಇದೀಗ ಕೈ ಮುಗಿದು ಬೇಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದನ್ನ ಕೇಳಿಸ್ಕೊಂಡು ಕೂಡ ಈ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಗಮನ ಹರಿಸುವಂಥ ಕೆಲಸಗಳು ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಬೆಂಗಳೂರು ಸಿಟಿ ಇರ್ಬೋದು ಅಥವಾ ಬೇರೆ ಬೇರೆ ಸಿಟಿಗಳಿರ್ಬೋದು, ಸಿಟಿಯಲ್ಲಿರ್ತಕ್ಕಂಥ ಪೊಲೀಸರ ಅಂಕಿ ಸಂಖ್ಯೆಗಳು ಕಡಿಮೆ ಇದ್ದಾವೆ. ಆ ಕಾರಣಕ್ಕೋಸ್ಕರ ನಮಗೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಈ ಎಲ್ಲ ಅರ್ಜಿಗಳನ್ನು ನೀಟಾಗಿ ಜಾಣ ಕಿವುಡುತನದಲ್ಲೇ ಅವ್ರನ್ನ ತಳ್ಳುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಇವ್ರನ್ನ ಟ್ರಾನ್ಸ್ಫರ್ ಮಾಡಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ಬಂದಂಗೆ ಕಾಣಿಸ್ತಿದೆ. ಇಲ್ಲಿ 2000 ಅಪ್ಲಿಕೇಶನ್ಗಳನ್ನು ನಾನಾ ಕಾರಣಕ್ಕೆ ಹಾಕಿರ್ತಾರೆ. ಆರೋಗ್ಯದ ವಿಚಾರ ಇರ್ಬೋದು ಅಥವಾ ಇನ್ನೊಂದು ಕೌಟುಂಬಿಕ ವಿಚಾರಗಳಿರ್ಬೋದು, ಇನ್ನು ಬೇರೆಯವರ ಆರೋಗ್ಯ ಸಂಬಂಧಪಟ್ಟ ಹಾಗೆ ತಂದೆ ತಾಯಿ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಇದೆಲ್ಲವರ ಸಂಬಂಧಪಟ್ಟ ಹಾಗೆ ಇವರಿಗೆ 108 ಸಮಸ್ಯೆಗಳಿರ್ತವೆ. ಸ್ಟೇಷನ್ನಲ್ಲೇ ಈ ಕೇಸ್ ಹಿಡಿಯಪ್ಪ, ಆ ಕೇಸ್ ಹಿಡಿಯಪ್ಪ ಅಂತ ಹೇಳಿ ಯಾವ ಮೇಲಾಧಿಕಾರಿಯೂ ಕೂಡ ನೇರವಾಗಿ ಬಂದು ಆ ಕೇಸನ್ನು ಟ್ರೇಸ್ ಮಾಡುವಂತಹ ಕೆಲಸವನ್ನು ಮಾಡಲ್ಲ. ಒಬ್ಬೊಬ್ಬರಿಗೆ 4 ಜನ 5 ಜನ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಕ್ರೈಮ್ ಸ್ಟಾಫ್ಗಳೇ ನೇರವಾಗಿ ಹೋಗಿ ಆರೋಪಿಗಳನ್ನು ಹಿಡ್ಕೊಂಡು ಬಂದು ನಂತರದಲ್ಲಿ ಅದನ್ನು ಎಷ್ಟು ಪ್ರಮಾಣದಲ್ಲಿ ಆರೋಪಿ ಆ ಒಂದು ಜಾಗದಲ್ಲಿ ಈ ಐಟಮ್ಗಳು ಸಿಕ್ಕಿದ್ವು ಅಥವಾ ಅದನ್ನು ರಿಕವರಿ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿ ನಂತರದಲ್ಲಿ ಅಲ್ಲಿ ಹೆಸರಿಲ್ಲ ಅಂತ ಹೇಳಿದ್ರು. ಅಧಿಕಾರಿಗಳ ಹೆಸರು ಮಾತ್ರ ಮೇಲ್ಗಡೆ ಕಾಣಿಸ್ಕೊಳ್ತವೆ, ಆದರೆ ಇಲ್ಲಿ ರಿಯಲ್ ಆಗಿ ಇರ್ತಕ್ಕಂಥ ಹೀರೋ ಹೆಸರು ಕಾಣಿಸೋದೇ ಇಲ್ಲ. ಈಗ ಸಮಾಜದಲ್ಲಿರುತ್ತೆ ಕಾಕಿ ಹಾಕಿದವರೆಲ್ಲ ಕೆಟ್ಟವರು ಅಥವಾ ಇನ್ನೊಂದು ಲೆಕ್ಕಾಚಾರಕ್ಕೆ ಯೋಚನೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಎಲ್ಲ ಕಾಕಿಗಳು ಒಂದೇ ಥರ ಅಲ್ಲ. ಈ 5 ಬೆರಳುಗಳು ಹೆಂಗಿದ್ದಾವೆ ಅದೇ ರೀತಿಯಾಗಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಒಳ್ಳೆಯವರ ಪ್ರಮಾಣ ಜಾಸ್ತಿನೇ ಇದೆ, ಆದರೆ ಕೆಟ್ಟವರು ಅದ್ಯಾವುದು ಕೂಡ ಕಾಣ್ದಿದ್ದಂಗೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಪೊಲೀಸ್ ಇಲಾಖೆ ಮೇಲೆ ನೋಡಿಕೊಂಡ್ರೆ ಈ ಸಾರ್ವಜನಿಕರು ಅಯ್ಯೋ ಸರಿ ಇಲ್ಲ ಈ ಇಲಾಖೆ ಅಂತ. ತಮ್ಮ ಮನೆಯಲ್ಲೇ ಒಬ್ಬ ಪೊಲೀಸ್ ಇದ್ದಾಗ ಗೊತ್ತಾಗುತ್ತೆ ಆತನ ನೋವೇನು, ಆತನ ನಲುವೇನು, ನಿಜಕ್ಕೂ ಕೂಡ ಒಳಗಡೆ ಇರ್ತಕ್ಕಂಥ ಸಮಸ್ಯೆ ಏನು. ಇಲ್ಲಿ ನಾನು ಪೊಲೀಸ್ನರ ಪರವಾಗೇನು ಮಾತಾಡ್ತಾ ಇಲ್ಲ, ಆದರೆ ಇಲ್ಲಿ ಪೊಲೀಸ್ನರು ಇರ್ತಕ್ಕಂತಹ ಸಮಸ್ಯೆಗಳು ನಿಜಕ್ಕೂ ಕೂಡ ನೂರಾರು ರೀತಿಯಲ್ಲಿದೆ. ಇಲ್ಲಿ ಏನು ಬರುವಂತಹ ಬೇಸಿಕ್ ಸ್ಯಾಲ್ರಿನೋ ಅಥವಾ ಒಟ್ಟಾರೆಯಾಗಿ ಬರುವಂತಹ ಸ್ಯಾಲ್ರಿ ಇಲ್ಲಿ ಪ್ರತಿ ತಿಂಗಳು ಕೂಡ ಅವರಿಗೆ ಅದು ಕೂಡ ಸಾಕಾಗ್ತಾ ಇಲ್ಲ. ಕ್ವಾರ್ಟರ್ಸ್ನಲ್ಲೂ ಕೂಡ ಒಳ್ಳೆ ರೀತಿಯ ಕ್ವಾರ್ಟರ್ಸ್ ಇದ್ರಡಿಲ್ಲ. ಆ ಕ್ವಾರ್ಟರ್ಸು ಕೂಡ ಮಳೆ ಬಂದಾಗ ಸೋರುವಂಥದ್ದು ಇನ್ನೊಂದೇನೋ ಆಗುವಂತಹ ಕೆಲಸಗಳಿರ್ತವೆ. ಆದರೆ ಇದೆಲ್ಲದನ್ನು ಕೂಡ ಸಹಿಸ್ಕೊಂಡು ಸ್ಟೇಷನ್ಗೆ 24 ಗಂಟೆನೂ ಕೂಡ ಕೆಲಸ ಮಾಡ್ಕೊಂಡು ತಾನಾಯಿತು ತನ್ನ ಪಾಡಾಯಿತು ಅಂತ ಇದ್ದವರಿಗೆ ಕೊನೆ ಮೂಮೆಂಟ್ಗೆ ಈಗ ಮೊದಲಿಗೆ ಪೊಲೀಸ್ ಇಲಾಖೆಯ ಒಂದು ನಿಯಮ ಏನಿರುತ್ತೆ,
ಒಂದು ಫಸ್ಟ್ಗೆ 2.5 ವರ್ಷ ಪ್ರೊಬೇಷನರಿ ಪೀರಿಯಡ್ ಮುಗಿಸ್ಬೇಕಿತ್ತು. ಅದಾದಮೇಲೆ ಅದು ಬೇಡ ಅಂತ ಹೇಳಿ ಹೊಸ ಆದೇಶಗಳನ್ನು ತಗೊಂಡು ಬಂದು ಇಲ್ಲ 5 ವರ್ಷ ಮಾಡಬೇಕು ಅಂತ ಆಯಿತು. 5 ವರ್ಷ ಬಿಟ್ಟು ನಂತರದಲ್ಲಿ 7 ವರ್ಷ ಆಯಿತು. ಹೀಗೆ 10 ವರ್ಷ ಮುಗಿಸ್ಬೇಕು ಅಂತ ಹೇಳಿ ಈಗ ಎಟ್ ಪ್ರೆಸೆಂಟ್ 2022ರಿಂದ ಹಿಡಿದು ಇಲ್ಲಿವರೆಗೂ ಹೊಸ ಆದೇಶಗಳನ್ನು ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. 10 ವರ್ಷ ಮುಗಿಸುವಂತಹ ವ್ಯಕ್ತಿಗಳು ಕೂಡ ಈಗ ಒಂದು ಅಪ್ಲಿಕೇಶನ್ ಹಾಕಿ ಸ್ವಾಮಿ 7 ವರ್ಷಕ್ಕೆ ಕೈ ಬಿಡ್ತೀರಿ ಅಂತ ಎಣಿಸ್ಕೊಂಡ್ರಿ. ಆದರೆ ಇಲ್ಲಿಂದ ನನ್ನನ್ನು ನೇರವಾಗಿ ಊರಿಗೆ ಕಳಿಸ್ಬಿಡಿ, 10 ವರ್ಷ ಮುಗಿಸಿದ್ದೀನಿ, ದಯಮಾಡಿ ನಮ್ಮನ್ನು ಕಳಿಸ್ಬಿಡಿ ಅಂತ ಹೇಳಿ ಒದ್ದಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರು ಕೂಡ IPS ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ, ಅಡ್ಮಿನೂ ಕೂಡ ಗಮನ ಹರಿಸ್ತಾ ಇಲ್ಲ. ಈಗಿನ ಗೃಹ ಇಲಾಖೆಯವರು ಕೂಡ ಯಾರು ಗೃಹ ಮಂತ್ರಿಯವರೇನಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಆದ್ರೂ ಗಮನ ಹರಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮಾನಸಿಕವಾಗಿ ದೈಹಿಕವಾಗಿ ಕುಂದಿರ್ತಕ್ಕಂಥ ಪೊಲೀಸ್ನವರಿಗೆ ಮತ್ತಷ್ಟು ವಿಷವನ್ನು ಬೆರೆಸುವಂತಹ ಕೆಲಸಗಳಾಗ್ತವೆ. ನಿಮ್ಮ ನಿರ್ಣಯಗಳೇ ಫೈನಲ್ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಯಾರ್ಯಾರು ಪೊಲೀಸ್ ಕಾನ್ಸ್ಟೇಬಲ್ಗಳು ತಮ್ಮ ಊರಿಗೆ ಹೋಗಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಗಮನ ಹರಿಸುವಂತಹ ಕೆಲಸಗಳು ಮಾಡಲಿ. ಅವ್ರಿಗೆ ಏನೇನು ನೋವು ನಲುವುಗಳಿದ್ದಾವೆ, ನಿಜವಾಗ್ಲೂ ಕೂಡ ಒಳಗಡೆ ತಂದೆ ತಾಯಿಗೆ ಈ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳಿದ್ದಾವ, ತಂದೆ ತಾಯಿಯ ಪರಿಸ್ಥಿತಿ ಏನು, ಆ ಪರಿಸ್ಥಿತಿಯನ್ನು ಅರ್ಥಕೊಂಡು ತಮಗೂ ಕೂಡ ತಮ್ಮ ಮನೆಯಲ್ಲೂ ಕೂಡ ಸಮಸ್ಯೆಗಳಿದ್ದಾವೆ, ಏನು ಆರೋಗ್ಯದಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ಸಾಕಷ್ಟು ಇದ್ದಾರೆ, ಅನಾರೋಗ್ಯದಿಂದ ಬಿದ್ದವರು ಕೂಡ ಇದ್ದಾರೆ. ಅಂಥವರು ಈಗ ಪೊಲೀಸ್ ಇಲಾಖೆಯವರ ಮನೆಯಲ್ಲೂ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಗಮನ ಹರಿಸ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿಯಾಗಿ ಮಾನಸಿಕವಾಗಿ ದೈಹಿಕವಾಗಿ ಪ್ರೆಷರಲ್ಲಿ ಇರ್ತಕ್ಕಂಥವ್ರು ಈಗ ಕೆಲಸದ ಒತ್ತಡ ಒಂದು ಲೆಕ್ಕಾಚಾರದಲ್ಲಿದ್ದರೆ, ಇನ್ನೊಂದು ಲೆಕ್ಕಾಚಾರದಲ್ಲಿ ಈ ಮೇಲಾಧಿಕಾರಿಗಳು ನೀಡುವಂತಹ ಕೆಲವೆಲ್ಲ ಸಮಸ್ಯೆಗಳು ಅಥವಾ ಇನ್ನೊಂದು ಲೆಕ್ಕಾಚಾರ ಹಿಂಗೆ ಮಾಡಲೇಬೇಕು ಟಾರ್ಗೆಟ್ಗಳನ್ನು ನೀಡುವಂತಹ ಕೆಲಸಗಳು ಇದೆಲ್ಲವೂ ಕೂಡ ಅವರು ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಹಂತದವರೆಗೂ ಕೂಡ ಸಹಿಸ್ಕೊಂಡು ಬಂದಿರತಕ್ಕಂಥ ಪೊಲೀಸರಿಗೆ ಅವರ ರಿಯಲ್ ಸಮಸ್ಯೆಗಳೇನು, ಅವರನ್ನು ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದು DG ಆಫೀಸಲ್ಲಿ ಕೂರಿಸ್ಕೊಂಡು ಕರೀದೇನೆ ಅವ್ರನ್ನ ಹಾಗೆ ಕಳಿಸುವಂತಹ ಕೆಲಸಗಳ ಬದಲು ರಿಯಲ್ ಆಗಿ ಅವರ ಸಮಸ್ಯೆಗಳೇನು ಅವರ ತಂದೆ ತಾಯಿ ಏನು ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ವಿವರಗಳನ್ನು ತಗೊಂಡು ನಂತರದಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ಮಾಡಲಿ. ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಒಂದು 25-30 ವರ್ಷ ಅಂದರೆ ಸೇವೆ ಸಲ್ಲಿಸೋ ಬದಲು ಈಗ 20-22 ವರ್ಷಕ್ಕೆ ಬಂದರು ಅಥವಾ 22 ವರ್ಷದಿಂದ 60 ವರ್ಷದವರೆಗೆ ಸೇವೆ ಸಲ್ಲಿಸಬೇಕು ಅಂದರೆ ಇದೇ ರೀತಿಯಾದಂಥ ಪ್ರೆಷರ್ ಬಿತ್ತು ಅಂತ ಹೇಳಿದ್ರೆ ಆತ 40-45 ವರ್ಷಕ್ಕೆ ಹೃದಯ ಸಂಬಂಧಿ ಕಾಯಿಲೆನೋ ಅಥವಾ ಮಾನಸಿಕ ಸಮಸ್ಯೆಗೆ ಈಡಾಗಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಹಿರಿಯ ಅಧಿಕಾರಿಗಳು ಮತ್ತು ಕೈ ಸರ್ಕಾರ ಏನಿದೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಆದಷ್ಟು ಬೇಗ ಇದಕ್ಕೆ ಪರಿಹಾರವನ್ನು ಸೂಚಿಸುವಂಥ ಕೆಲಸಗಳು ಮಾಡಬೇಕು. ಯಾವ್ಯಾವ ಅಪ್ಲಿಕೇಶನ್ಗಳು ಈಗಾಗಲೇ ವರ್ಗಾವಣೆ ಅಂತರ್ಜಿಲ್ಲಾ ವರ್ಗಾವಣೆಗೆ ಬಂದಿದೆಯೋ ಅದೆಲ್ಲದನ್ನು ಕೂಡ ಸ್ವೀಕರಿಸಿ ಅದಕ್ಕೆ ತಕ್ಷಣವೇ ಒಂದು ವೇಳೆ ಸಮಸ್ಯೆಗಳು ಕಠಿಣವಾಗಿದ್ದರೆ ಅಥವಾ ತುಂಬ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದಿದ್ರೆ ಆದಷ್ಟು ಬೇಗ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಪ್ಪ ಇದು ಸ್ವಲ್ಪ ದಿವಸ ಹಾಗೆ ಮುಂದುವರಿಲಿ ಅಂತ ಹೇಳಿದ್ರೆ ಇಲ್ಲಿ ಆರೋಗ್ಯ ಸಮಾಜದ ಸ್ವಾಸ್ಥ್ಯನೂ ಕೂಡ ಹಾಳಾಗುತ್ತೆ. ಅದಕ್ಕೆ ಎಲ್ಲರೂ ಕೂಡ ಹಿರಿಯ ಅಧಿಕಾರಿಗಳಿರ್ಬೋದು, ಅದೇ ರೀತಿಯಾಗಿ ಬೇರೆ ಈಗ ರಾಜಕಾರಣಿಗಳು ಯಾರಿರ್ತಾರೆ ಗೃಹ ಇಲಾಖೆಯಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ಕಲೆ ಹಾಕಬೇಕು. ಆದಷ್ಟು ಬೇಗ ಅಂತರ್ಜಿಲ್ಲಾ ವರ್ಗಾವಣೆಗೆ ಪ್ರಾಮುಖ್ಯತೆಯನ್ನು ಕೊಡುವಂತಹ ಕೆಲಸಗಳು ಮಾಡಬೇಕು. ಆಗ ಮಾತ್ರ ಪೊಲೀಸ್ ಇಲಾಖೆ ಎಲ್ಲ ನಾರ್ಮಲ್ ಆಗಿರುತ್ತೆ, ಮಾನಸಿಕವಾಗಿ ಮತ್ತು ದೈಹಿಕವಾಗೂ ಕೂಡ ಸಬಲರಾಗಿರ್ತಾರೆ.